ನಮಸ್ಕಾರ. KSOU MA ಕನ್ನಡ 2ನೇ ವರ್ಷ, ಕೋರ್ಸ್ 6, ಪ್ರಾಚೀನ ಕನ್ನಡ ಸಾಹಿತ್ಯ, ವಿಶೇಷ ಕವಿ ಪಂಪ, ಬ್ಲಾಕ್ 5, ವಿಕ್ರಮಾರ್ಜುನ ವಿಜಯಂ, ಪ್ರಭಾವ ಪರಿವರ್ತನೆ, ಪಂಪ ಭಾರತ, ಘಟಕ 18, ಪಂಪ ಭಾರತ ಇದರ ಸಂಸ್ಕೃತ ಕೃತಿಗಳ ಪ್ರಭಾವ. ಈ ಘಟಕದಲ್ಲಿ ಪಂಪ ಭಾರತಕ್ಕೆ ಮೂಲ ವ್ಯಾಸ ಭಾರತವಾದರೂ ಸಂಸ್ಕೃತದ ಇತರ ಕವಿಗಳ ಪ್ರಭಾವ ಪಂಪ ಭಾರತದ ಮೇಲೆ ಹೇಗೆ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊತೀವಿ. ಯಾವ ಕವಿಗಳ ಪ್ರಭಾವ ಬಗ್ಗೆ ತಿಳ್ಕೊತೀವಿ? ಭಾರವಿ, ಭಟ್ಟನಾರಾಯಣ, ಕಾಳಿದಾಸ, ಮಾಘ, ಬಾಣ ಈ 5 ಕವಿಗಳ ಪ್ರಭಾವ ಪಂಪನ ಮೇಲೆ ಹೇಗೆ ಆಗಿದೆ ಅಂತ ತಿಳ್ಕೊಳ್ಳೋಣ. ಇನ್ನು ಈ ಸಂಸ್ಕೃತ ಕವಿಗಳ ಕಾಲಾವಧಿ ಏನು? ವ್ಯಾಸರದು ಬಹಳ ಅಪ್ರಾಕ್ಸಿಮೇಟ್ ಅಂತ ಹೇಳ್ಬೋದು. ಯಾಕಂದರೆ ಅದು ಕ್ರಿಸ್ತಪೂರ್ವ 3500ನೇ ವರ್ಷದವರು ಅಂತ ವ್ಯಾಸರ ಕಾಲಾವಧಿಯನ್ನು ಊಹೆ ಮಾಡಲಾಗಿದೆ. ಆದರೆ ಉಳಿದ ಸಂಸ್ಕೃತ ಕವಿಗಳು ಐತಿಹಾಸಿಕ ವ್ಯಕ್ತಿಗಳು, ಆದ್ದರಿಂದ ಅವರ ಕಾಲಾವಧಿ ಸ್ಪಷ್ಟವಾಗಿದೆ ಅಂತ ಹೇಳಬಹುದು. ಕಾಳಿದಾಸ 380ರ ಸುಮಾರು, ಬಾಣಭಟ್ಟ 606, ಭಾರವಿ 634, ಮಾಘ 695, ಭಟ್ಟನಾರಾಯಣ 800. ಹೀಗೆ ಕಾಳಿದಾಸ, ಬಾಣ, ಭಾರವಿ, ಮಾಘ ಮತ್ತು ಭಟ್ಟನಾರಾಯಣರ ಪ್ರಭಾವ ಪಂಪನ ಮೇಲೆ ಹೇಗೆ ಆಗಿದೆ ಅಂತ ಈ ಘಟಕದಲ್ಲಿ ನೋಡೋಣ. ಪಂಪನ ಮೇಲೆ ಇತರ ಸಂಸ್ಕೃತ ಕೃತಿಗಳ ಪ್ರಭಾವ ಯಾವ್ಯಾವುದು ಅಂತ ನೋಡೋಣ. ಪಂಪ ಭಾರತಕ್ಕೆ ಸಂಸ್ಕೃತದ ವ್ಯಾಸ ಭಾರತವೇ ನೇರವಾದ ಪ್ರಧಾನವಾದ ಆಕರವಾದರೂ ಪಂಪ ಇನ್ನೂ ಅನೇಕ ಮೂಲಗಳನ್ನು ಬಳಸಿಕೊಂಡಿದ್ದಾನೆ ಅಥವಾ ಅವುಗಳಿಂದ ಪ್ರಭಾವಿತನಾಗಿದ್ದಾನೆ. ಈ ಯಾವುದರಿಂದ ಅವನು ಪ್ರಭಾವಿತನಾಗಿದ್ದಾನೆ ನೇರವಾಗಿ ಅಂತ ಹೇಳೋದಕ್ಕೆ ಮೊದಲು ಸಂಸ್ಕೃತ ಸಾಹಿತ್ಯದ ಬಗ್ಗೆ ಕೆಲವು ಹೇಳೋಣ. ಸಂಸ್ಕೃತ ಸಾಹಿತ್ಯದಲ್ಲಿ ವ್ಯಾಸ, ವಾಲ್ಮೀಕಿಗಳು ಇವರು ಕ್ರಿಸ್ತಪೂರ್ವದವರು. ಇವರ ತರುವಾಯ ಎದ್ದು ಕಾಣೋದು ಪಂಚಮಹಾಕಾವ್ಯಗಳು. ಯಾವ್ಯಾವುದು ಆ ಪಂಚಮಹಾಕಾವ್ಯಗಳು? ಕಾಳಿದಾಸನ ರಘುವಂಶ ಮತ್ತು ಕಾಳಿದಾಸನದೇ ಆದ ಕುಮಾರ ಸಂಭವ, ಭಾರವಿಯ ಕಿರಾತಾರ್ಜುನೀಯ, ಮಾಘನ ಶಿಶುಪಾಲವಧ ಮತ್ತು ಶ್ರೀಹರ್ಷನ ನೈಷಧ ಚರಿತ. ಇವುಗಳ ಪ್ರಭಾವ ಪ್ರಾಚೀನ ಕನ್ನಡದ ಸಾಹಿತ್ಯದ ಮೇಲೆ ಅಪಾರವಾಗಿದೆ ಅಂತ ಹೇಳಬಹುದು. ಪಂಪ ಭಾರತದ ಮೇಲೂ ಸೇರಿ ಹಲವಾರು ಕೃತಿಗಳ ಮೇಲೆ ಇವುಗಳ ಪ್ರಭಾವ ಇದೆ. ಇವುಗಳ ಜೊತೆಗೆ ಬಾಣನ ಕಾದಂಬರಿ, ಹರ್ಷಚರಿತದ ಪ್ರಭಾವ ಸಹ ಅಪಾರವಾಗಿದೆ. ಇನ್ನು ಈ ಕನ್ನಡ ಸಾಹಿತ್ಯ ಉಗಮಗೊಂಡಿದ್ದೇ ಆ ಕೃತಿಗಳ ಕಾಲದ ಪರಿಸರದಲ್ಲಿ. ಕಥೆಗಿಂತ ವರ್ಣನೆಗೆ ಪ್ರಾಮುಖ್ಯ ಕೊಡೋದು, ವಿದ್ವತ್ತಿನ ವಿಜೃಂಭಣೆ, ಚಮತ್ಕಾರ ಪ್ರದರ್ಶನ, ಈ ಎಲ್ಲ ಲಕ್ಷಣಗಳನ್ನು ಕನ್ನಡ ಕವಿಗಳು ಸಂಸ್ಕೃತ ಪಂಚಮಹಾಕಾವ್ಯಗಳಿಂದ ಮತ್ತು ಬಾಣನ ಗದ್ಯ ಕೃತಿಗಳಿಂದ ಸ್ವೀಕರಿಸಿದ್ರು ಅಂತ ಹೇಳಬಹುದು. ಇದರಲ್ಲಿ ಪಂಪ ಅಗ್ರಗಣ್ಯನಾಗ್ತಾನೆ. ಕಾಳಿದಾಸ ಮತ್ತು ಬಾಣ ಅವನ ಮೇಲೆ ವಿಶೇಷವಾಗಿ ಪ್ರಭಾವ ಬೀರಿದ್ದಾರೆ. ಕಾಳಿದಾಸ, ಭಾರವಿ, ಬಾಣ, ಮಾಘ, ಭಟ್ಟನಾರಾಯಣ, ಭವಭೂತಿ, ಹರ್ಷ ಇವರುಗಳ ಹಲವಾರು ಕಾವ್ಯಗಳನ್ನು, ನಾಟಕಗಳನ್ನು ಪಂಪ ಓದಿಕೊಂಡಿದ್ದ ಅಂತ ಆತನ ಗ್ರಂಥಗಳಲ್ಲಿ ಕಂಡುಬರುವ ವಿಷಯಗಳು, ಅನುಕರಣೆಗಳು, ಅನುವಾದಗಳೇ ಸಾಕ್ಷಿಯಾಗಿವೆ ಅಂತ ಹೇಳಬಹುದು. ಕೌಟಿಲ್ಯನ ಅರ್ಥಶಾಸ್ತ್ರ, ಶಾಲಿಹೋತ್ರನ ಅಶ್ವಶಾಸ್ತ್ರ, ಪಾಲಕಾಪ್ಯನ ಗಜಶಾಸ್ತ್ರ ಇವುಗಳಲ್ಲಿ ಕೆಲವನ್ನಾದರೂ ಪಂಪ ತಿಳಿದುಕೊಂಡಿದ್ದ, ಓದಿದ್ದ, ಅಧ್ಯಯನ ಮಾಡಿದ್ದ. ಸಂಗೀತ, ನೃತ್ಯ, ಚಿತ್ರ, ಶಿಲ್ಪ, ವೈದ್ಯ, ರಾಜನೀತಿ, ಸ್ಮರತಂತ್ರ, ಪತ್ರಚ್ಛೇದ್ಯ ಇತ್ಯಾದಿಗಳಲ್ಲೂ ಸಹ ಪಂಪನಿಗೆ ಆಸಕ್ತಿ ಇದ್ದದ್ದನ್ನು ನಾವು ಗಮನಿಸಬಹುದು. ಪಂಪ ಬಹುಶ್ರುತನಾಗಿದ್ದ, ಅಂದರೆ ವಿವಿಧ ವಿಷಯಗಳಲ್ಲಿ ಅವನಿಗೆ
ಪ್ರೌಢಿಮೆ ಇತ್ತು ಅನ್ನೋದು ಸಹ ಆತನ ಹೆಗ್ಗಳಿಕೆ. ಈಗ ಭಾರವಿಯ ಋಣ ಪಂಪನ ಮೇಲೆ ಹೇಗಿದೆ ಅಂತ ನೋಡೋಣ. ಪಂಪ ಕಿರಾತಾರ್ಜುನೀಯ ಪ್ರಕರಣದ ಮಟ್ಟಿಗೆ ವ್ಯಾಸಭಾರತವನ್ನು ಬದಿಕೊತ್ತಿ ಭಾರವಿಯ ಕಿರಾತಾರ್ಜುನೀಯ ಕಾವ್ಯವನ್ನು ಅನುಸರಿಸಿದ್ದಾನೆ. ಆದರೆ ಅವನು ಯಥಾವತ್ತಾಗಿ ಅನುಸರಿಸಿಲ್ಲ, ಅಲ್ಲಲ್ಲಿ ಲೋಪ ಆಗಮ ಆದೇಶಗಳನ್ನು ಮಾಡಿದ್ದಾನೆ. ಅವನ ಋಣ ವಿಶೇಷವಾಗಿ ಕಥಾಂಶಕ್ಕೆ ಪರಿಮಿತವಾದದ್ದು. ಭಾರವೀಯ ಕಿರಾತಾರ್ಜುನೀಯಕ್ಕೆ ಕಥಾಂಶವನ್ನು ಮಾತ್ರ ಅವನು ಅದರಿಂದ ತಗೊಂಡಿದ್ದಾನೆ ಅಂತ ಹೇಳ್ಬೋದು. ವರ್ಣನಾಂಶಗಳಲ್ಲಿ ಪಂಪ ಬಹುಮಟ್ಟಿಗೆ ಸ್ವತಂತ್ರನಾಗಿದ್ದ. ಅವನ ಸಂಗ್ರಹ ಕೌಶಲ ಇಲ್ಲಿ ಸಹ ಕಾಣಿಸುತ್ತೆ. ಕೆಲವೆಡೆ ಶುಷ್ಕವಾಗಿದ್ದರೆ ಮೂಲದಲ್ಲಿ ಪಂಪ ಅದನ್ನು ಸರಸಗೊಳಿಸಿದ್ದಾನೆ. ವ್ಯಾಸ ಭಾರವಿ ಇಬ್ಬರಲ್ಲೂ ಇಲ್ಲದ ಕೆಲವು ಅಂಶಗಳನ್ನು ಪಂಪ ಅಳವಡಿಸಿದ್ದಾನೆ. ಉದಾಹರಣೆಗೆ ಅರ್ಜುನನ ತಪಸ್ಸಿನಿಂದ ಇಂದ್ರನಿಗೆ ಆಸನ ಕಂಪನ ಉಂಟಾಗುತ್ತೆ. ಅದಕ್ಕಾಗಿ ಅರ್ಜುನನ ತಪೋಭಂಗ ಮಾಡಲಿ ಅಂತ ಅಪ್ಸರೆಯರನ್ನ ಕಳಿಸೋದು, ಶಿವನ ಗಂಟಲನ್ನು ಅರ್ಜುನ ಮೆಟ್ಟಿದ್ದು, ಇದು ಮೂಲ ಭಾರತ ಅಥವಾ ಭಾರವಿನಲ್ಲಿ ಇಲ್ಲದೆ ಇದ್ರೂ ಬಹುತೇಕ ಪಂಪನ ಜೈನ ಮತ ತುಸುಮಟ್ಟಿಗೆ ಇದಕ್ಕೆ ಕಾರಣ ಅಂತ ಹೇಳಬಹುದು, ಅಥವಾ ಅವನ ಸ್ವಾಮಿ ಭಕ್ತಿ ಇದಕ್ಕೆ ಕಾರಣ ಅಂತ ಹೇಳಬಹುದು. ಯಾಕಂದ್ರೆ ಅರ್ಜುನನ್ನ ತನ್ನ ಸ್ವಾಮಿಯಾದ ಹರಿಕೇಸರಿಗೆ ಸಮೀಕರಿಸಿದ್ರಿಂದ ಈತೆಲ್ಲ ಮಾಡಿದಾನೆ ಅಂತ ಹೇಳಬಹುದು. ವ್ಯಾಸಭಾರತದ ಎಷ್ಟೋ ಅಂಶಗಳನ್ನ ಭಾರವಿ ಮತ್ತು ಪಂಪ ಇಬ್ಬರೂ ಬಿಟ್ಟಿದ್ದಾರೆ. ಉದಾಹರಣೆಗೆ ಅರ್ಜುನ ಮಣ್ಣಿನಲ್ಲಿ ಶಿವಲಿಂಗ ಮಾಡಿ ಪೂಜೆ ಮಾಡಿದ್ದು ಎರಡೂ ಕಡೆ ಇಲ್ಲ. ಭಾರವಿ ಮತ್ತು ಪಂಪ ಇಬ್ರು ಕೈ ಬಿಟ್ಟಿದ್ದಾರೆ ಈ ಪ್ರಸಂಗವನ್ನ. ಇಂದ್ರನೀಲ ಪ್ರಸಂಗದಲ್ಲಿ ಪಂಪ ವ್ಯಾಸರಿಂದ ಸಾಕಷ್ಟು ವಿಭಿನ್ನವಾಗಿದ್ದಾನೆ. ಅಲ್ಲಿ ವ್ಯಾಸರು ಅರ್ಜುನನಿಗೆ ಉಪದೇಶಿಸುವುದು ಹರಾರಾಧನೆಯನ್ನು, ಆದರೆ ಕಿರಾತಾರ್ಜುನೀಯದಲ್ಲಿ ಅದನ್ನು ಇಂದ್ರಾರಾಧನೆಯನ್ನ ಉಪದೇಶಿಸಿದ್ದಾರೆ ಅಂತ ಹೇಳಲಾಗಿದೆ. ಹೀಗೆ ಭಾರವಿ ಮೇಲೆ ಪಂಪನ ಋಣ ಇದೆ ಅಂತ ಹೇಳಬಹುದು. ಭಟ್ಟನಾರಾಯಣ ಕಥೆಯ ದೃಷ್ಟಿಯಿಂದ ಪಂಪವನನ್ನು ಪ್ರಭಾವಗೊಳಿಸಿದ ಮತ್ತೊಂದು ಕೃತಿ ಭಟ್ಟನಾರಾಯಣನ ವೇಣಿ ಸಂಹಾರ ನಾಟಕ. ವ್ಯಾಸಭಾರತದಲ್ಲಿ ಭೀಮ ದುರ್ಯೋಧನನ ತೊಡೆ ಮುರಿಯುವ ಪ್ರತಿಜ್ಞೆ ಮಾಡ್ತಾನೆ. ಆದರೆ ಪಂಪ ಭಾರತದಲ್ಲಿ ಆ ತೊಡೆ ಮುರಿಯುವ ಪ್ರತಿಜ್ಞೆಯ ಜೊತೆಗೆ ದ್ರೌಪದಿಯ ಮುಡಿ ಕಟ್ಟುವ ಪ್ರತಿಜ್ಞೆ ಸಹ ಬಂದಿದೆ. ದುಶ್ಯಾಸನನ ರಕ್ತದಿಂದ ದ್ರೌಪದಿ ಮುಡಿ ಕಟ್ಟುವೆ ಅಂತ ಭೀಮ ಪ್ರತಿಜ್ಞೆ ಮಾಡೋದು ಈ ವ್ಯಾಸಭಾರತದಲ್ಲಿ ಇಲ್ಲದಿರುವ ಅಂಶ ಪಂಪ ಭಾರತದಲ್ಲಿ ಬರುತ್ತೆ. ಇದಕ್ಕೆ ಕಾರಣ ಭಟ್ಟನಾರಾಯಣನ ವೇಣಿ ಸಂಹಾರ ಅಂತ ಹೇಳಬಹುದು. ವ್ಯಾಸಭಾರತದಲ್ಲಿ ದುರ್ಯೋಧನ ದ್ರೌಪದಿಗೆ ತನ್ನ ತೊಡೆ ತೋರಿಸ್ತಾನೆ, ಆದ್ದರಿಂದ ಭೀಮ ಅಲ್ಲಿ ಊರುಭಂಗ ಪ್ರತಿಜ್ಞೆ ಮಾಡ್ತಾನೆ. ಪಂಪನಲ್ಲಿ ದುರ್ಯೋಧನ ತೊಡೆ ತೋರಿಸಿದ ಸಂಗತಿ ಬಿಟ್ಟು ಹೋಗಿದೆ ಎನ್ನುವುದನ್ನು ನಾವು ಗಮನಿಸಬೇಕು. ಅರ್ಜುನನಿಗೆ ಅರ್ಥಾತ್ ಹರಿಕೇಸರಿಗೆ ಇಷ್ಟ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ, ಅಥವಾ ಅದು ಅಸಭ್ಯ ಅನ್ನೋ ಕಾರಣಕ್ಕೆ ಪಂಪ ಅದನ್ನು ಬಿಟ್ಟಿದ್ದಾನೆ ಅಂತ ಹೇಳಬಹುದು. ಆದರೆ ವೇಣಿ ಸಂಹಾರವನ್ನು ಕಣ್ಣು ಮುಚ್ಚಿಕೊಂಡು ಪಂಪ ಅನುಸರಿಸಿದ್ದಾನೆ. ಇಷ್ಟೇ ಅಲ್ಲ, ಪಂಪರನ್ನರ ಕೃತಿಯಲ್ಲಿ ವ್ಯಕ್ತವಾಗುವ ಓಜಸ್ಸು ತಕ್ಕ ಮಟ್ಟಿಗೆ ಭಟ್ಟನಾರಾಯಣನಿಂದ ಬಂದದ್ದು ಅಂತ ಹೇಳಬಹುದು. ಪಂಪಭಾರದಲ್ಲಿ ಬರುವ ಕರ್ಣ ಮತ್ತು ಅಶ್ವತ್ಥಾಮರ ಕಲಹದ ಮೂಲ ವೇಣಿ ಸಂಹಾರದಲ್ಲಿದೆ. ಹೀಗೆ ಭಟ್ಟನಾರಾಯಣನ ವೇಣಿ ಸಂಹಾರ ಸಹ ಪಂಪನ ಮೇಲೆ ಹಲವಾರು ಪ್ರಭಾವಗಳನ್ನು ಬೀರಿದೆ ಅಂತ ಹೇಳಬಹುದು. ಇನ್ನು ಕಾಳಿದಾಸನ ಎಷ್ಟೋ ಪದ್ಯಗಳು ಪಂಪ ವರ್ಣನಾ ಸಂದರ್ಭದಲ್ಲಿ ಕನ್ನಡೀಕರಿಸಿದ್ದಾನೆ, ಕನ್ನಡದಲ್ಲಿ ಅದನ್ನು ಹೇಳಿದ್ದಾನೆ ಅಂತ ಹೇಳ್ಬೋದು. ವಿಕ್ರಮೋರ್ವಶೀಯದಲ್ಲಿ ಬರುವ ಊರ್ವಶಿಯ ವರ್ಣನೆ, ಸುಭದ್ರ ವರ್ಣನೆ ಪಂಪನಲ್ಲಿ ಬಹುತೇಕ ಹಾಗೆ ಬಂದಿದೆ ಅಂತ ಹೇಳಬಹುದು. ಬೇಟೆಯ ಪ್ರಯೋಜನವನ್ನು ಕುರಿತ ಅಭಿಜ್ಞಾನ ಶಾಕುಂತಲದ ಪದ್ಯವೊಂದು ಸಹ ಪಂಪ ಭಾರತದಲ್ಲಿ ಬಿಂಬಿತವಾಗಿದೆ. ಇನ್ನು ರಘುವಂಶದ ಹಲವಾರು ಪದ್ಯಗಳು ಪಂಪ ಭಾರತದಲ್ಲಿ ಬಂದಿವೆ. ಕಾಳಿದಾಸನ ದಿಲೀಪ ವರ್ಣನೆಯನ್ನು ಪಂಪ ಭೀಷ್ಮಗೆ ವರ್ಗಾಯಿಸಿದ್ದಾನೆ ಅಂತ ಹೇಳಬಹುದು.
ಇನ್ನು ಇಂದುಮತಿ ಸ್ವಯಂವರ ಪ್ರಸಂಗದಲ್ಲಿ ಕಾಣುವ ರಾಜರ ವಿಸ್ತಾರ ವರ್ಣನೆಯನ್ನು ಪಂಪ ದ್ರೌಪದಿ ಸ್ವಯಂವರ ಪ್ರಸಂಗದಲ್ಲಿ ಸಂಗ್ರಹವಾಗಿ ಕೊಟ್ಟಿದ್ದಾನೆ. ಒಬ್ಬ ವಿದ್ವಾಂಸರು ಹೇಳ್ತಾರೆ, ಪಂಪ ಸುಮಾರು 30 ಪದ್ಯಗಳನ್ನು ಕಾಳಿದಾಸನಿಂದ ಸ್ವೀಕರಿಸಿದ್ದಾನೆ. ಅವನಲ್ಲಿ ಶಬ್ದಶಃ ಅನುವಾದ ಇಲ್ಲ, ಆದರೆ ತನ್ನ ಕಲ್ಪನೆಯಲ್ಲಿ ಬೆಳೆಸುವುದನ್ನೇ ಪಂಪನಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಇನ್ನು ಮಾಘನ ಬಗ್ಗೆ ನೋಡೋದಾದರೆ, ಮಾಘನ ಶಿಶುಪಾಲ ವಧ, ಇದರಿಂದ ಪಂಪ ಬಹಳ ಉಪಯೋಗ ಪಡ್ಕೊಂಡಿದ್ದಾನೆ. ಶಿಶುಪಾಲನ ಕೃಷ್ಣನಿಂದೆಯ ಸಂದರ್ಭದ ಒಂದು ಪದ್ಯವನ್ನು ಪಂಪ ತೆಗೆದುಕೊಂಡಿದ್ದಾನೆ ಅಂತ ಹೇಳಬಹುದು. ಶಿಶುಪಾಲ ವಧದಲ್ಲಿ ಮಾಘ ರೈವತ್ತಕ ಪರ್ವತವನ್ನು ವರ್ಣಿಸುತ್ತಾ ಒಂದೆಡೆ ಸೂರ್ಯನು ಮೂಡುತ್ತಿರುವುದನ್ನು ಇನ್ನೊಂದೆಡೆ ಚಂದ್ರನು ಮುಳುಗುತ್ತಿರುವುದನ್ನು ಉತ್ಪ್ರೇಕ್ಷಿಸಿ ಎರಡೂ ಬದಿಗಳಲ್ಲಿ 2 ಗಂಟೆಗಳು ತೂಗುತ್ತಿರುವ ಗಜೇಂದ್ರನೆಂದು ಬಣ್ಣಿಸಿದ್ದಕ್ಕೆ ಪಂಡಿತರು ಅವನಿಗೆ ಘಂಟಾಮಾಗ ಅಂತ ಹೆಸರಿಟ್ಟಿದ್ರು. ಈ ಉತ್ಪ್ರೇಕ್ಷೆಯನ್ನೇ ಒಂದಿಷ್ಟು ವ್ಯತ್ಯಾಸದಿಂದ ಪಂಪ ತನ್ನ ಪಂಪ ಭಾರತದಲ್ಲಿ ಹೇಳಿದ್ದಾನೆ. ಸಂಸ್ಕೃತದ ಮಹಾನಾಟಕ ಅಥವಾ ಹನುಮನ್ ನಾಟಕದಲ್ಲಿ ರಾಮನ ವಿರಹ ವ್ಯಥೆಯನ್ನು ಬಣ್ಣಿಸುವ ಒಂದು ಪದ್ಯ ಇದೆ. ಅದನ್ನು ಸಹ ಪಂಪ ಬಳಸಿಕೊಂಡಿದ್ದಾನೆ ಅಂತ ಹೇಳಬಹುದು. ಇನ್ನು ಬಾಣನ ಕಾದಂಬರಿಯ ಪ್ರಭಾವಕ್ಕೆ ಕೆಲವೊಂದು ನಿದರ್ಶನಗಳಿದೆ. ಪಂಪನ ಮೇಲೆ ಪಂಪ ಭಾರತದಲ್ಲಿ ಬಾಣನ ಕಾದಂಬರಿಯ ಪ್ರಭಾವ ಹೇಗಿದೆ? ಬಾಣನಲ್ಲಿ ವಿಲಾಸವತಿ ಆಡುವ ತಥೋಪಭುಜ್ಯಮಾನಮಪಿ ನಿಷ್ಫಲ ಪುಷ್ಪದರ್ಶನಂ ಶರವಣ ಮಿವಾಂತಹ ಪುರಮಭೂತ್ ಎಂಬ ಮಾತು ಪಂಪನ ಕೃತಿಯಲ್ಲಿ ಕುಂತಿಯ ಬಾಯಲ್ಲಿ ಬಹುತೇಕ ಇದೇ ರೂಪದಲ್ಲಿದೆ. ಏನಂತ ಇದೆ? ಇಕ್ಷು ಪುಷ್ಪದ ಒಲೆನ್ನಯ ನಿಷ್ಫಲ ಪುಷ್ಪದರ್ಶನಂ ಅಂತ ಬಂದಿದೆ. ಹೀಗೆ ಅಲ್ಲಿ ಬಾಣನ ಕಾದಂಬರಿಯಲ್ಲಿರೋದನ್ನು ಪಂಪ ತನ್ನ ಕೃತಿಯಲ್ಲಿ ಸಹ ಬಹುತೇಕ ಅದೇ ರೀತಿ ಅಳವಡಿಸ್ಕೊಂಡಿದ್ದಾನೆ. ಅರ್ಜುನನ ವಿದ್ಯಾಭ್ಯಾಸ ವರ್ಣನೆಯ ಮೇಲೆ ಕಾದಂಬರಿಯ ಚಂದ್ರಾಪೀಡನ ವಿದ್ಯಾಭ್ಯಾಸ ವರ್ಣನೆಯ ನೆರಳಿದೆ ಅಂತ ಹೇಳಬಹುದು. ಮಾದ್ರಿ ಸಹಗಮನ ಮಾಡಿದ ಮೇಲೆ ಆಶ್ರಮದ ಹಿರಿಯರು ಕುಂತಿಗೆ ಹೇಳುವ ಸಮಾಧಾನದ ಮಾತುಗಳಲ್ಲಿ, ಚಂದ್ರಪೀಡ ಮಹಾಶ್ವೇತೆಗೆ ಹೇಳುವ ಮಾತುಗಳಲ್ಲಿ ಬಹುತೇಕ ಒಂದೇ ತರಹ ಇದೆ ಅಂತ ಹೇಳಬಹುದು. ಪಂಪ ಅರಿಕೇಸರಿ ಅರ್ಜುನಗಳನ್ನು ಅಭೇದಗೊಳಿಸುವಲ್ಲಿ ಬಾಣನ ಹರ್ಷಚರಿತದಿಂದ ಪ್ರೇರಿತನಾಗಿದ್ದ ಅಂತ ವಿದ್ವಾಂಸರೊಬ್ಬರು ಊಹೆ ಮಾಡಿದ್ದಾರೆ. ಆದರೆ ಅದೇನು ಅಷ್ಟೇನು ಸಮರ್ಥನೀಯ ಅಲ್ಲ ಅಂತಲೂ ಹೇಳಬಹುದು. ವಾಲ್ಮೀಕಿ ರಾಮಾಯಣದ ಪದ್ಯವೊಂದರ ಪ್ರಭಾವ ಸಹ ಪಂಪ ಭಾರತದ ಮೇಲೆ ಆಗಿದೆ. ಹೀಗೆ ಇವೆಲ್ಲ ಪಂಪ ವಿವಿಧ ಸಂಸ್ಕೃತ ಕವಿಗಳಿಂದ ಹೇಗೆ ತಗೊಂಡಿದ್ದಾನೆ, ಅವರಿಗೆ ಹೇಗೆ ಋಣಿಯಾಗಿದ್ದಾನೆ ಅನ್ನೋ ಕೆಲವು ಉದಾಹರಣೆಗಳು. ಇಂಥ ಎಲ್ಲ ಕಡೆಗಳಲ್ಲೂ ಪಂಪ ಮೂಲವನ್ನು ಪ್ರತಿಕೃತಿಸಿ ಕೈ ತೆಗೆದುಕೊಂಡಿಲ್ಲ, ತನ್ನದೇ ಆದ ಮೆರುಗನ್ನು ಕೊಟ್ಟಿದ್ದಾನೆ. ಪಂಪ ಭಾರತದ ತುಂಬ ಕಂಡುಬರುವ ಸಂಸ್ಕೃತ ವಾಗ್ಮಯದ ಹೊಳಲುಗಳು ಪಂಪನ ಅದ್ಭುತ ವ್ಯಾಪಕ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿದೆ. ಅವನ ಉನ್ನತ ಪ್ರತಿಭೆ ಸ್ವೋಪಜ್ಞತೆಗಳು ಪಂಪ ಭಾರತದಲ್ಲಿ ಅಡಿಗಡಿಗೆ ಕಾಣುತ್ತೆ ಅಂತ ಹೇಳಬಹುದು. ಈ ಪಂಪನ ಕೃತಿ ಹಿಂದಿನವರಿಗೆ ಋಣಿಯಾದಂತೆ ಮುಂದಿನವರಿಗೆ ಗಣಿಯೂ ಆಗಿದೆ ಅಂತ ಹೇಳಬಹುದು. ಹೀಗಾಗಿ ಪಂಪ ಭಾರತದ ವಸ್ತು ಸಂವಿಧಾನ ಬಹುತೇಕ ವ್ಯಾಸರದು, ಆದರೆ ಅದನ್ನು ಪಂಪ ನಿರೂಪಿಸುವ ವಿಧಾನ ಸಹ ಸಂಸ್ಕೃತದಿಂದಲೇ ಬಂದಿತ್ತು. ವಿವಿಧ ಸಂಸ್ಕೃತ ಕಾವ್ಯಗಳ ಮೂಲಕ ಅವನು ಪ್ರಭಾವಿತನಾಗಿದ್ದ ಅಂತ ಹೇಳಬಹುದು.